ಬಾಗಾ ಬೀಚ್ ಮತ್ತೊಂದು ಫೇವರೆಟ್ ಇರೋಂಥ ಒಂದು ಬೀಚ್. ಹಾಗಾಗಿ ಇವತ್ತು ಇಲ್ಲಿ ಬಂದಿರೋಂಥದ್ದು ಬಾಗಾ ಬೀಚ್. ಇದೊಂದು ದೇವಸ್ಥಾನ ಕೂಡ ಇದೆ, ನಿಮ್ಗೆ ಅದನ್ನು ಕೂಡ ಮೊದಲು ತೋರಿಸ್ತೀನಿ, ದೇವಸ್ಥಾನ ತೋರಿಸ್ತೀನಿ ಮೊದಲು. ಬಾಗಾ ಬೀಚಿಗೆ ಬಂದ್ವಿ, ತಾವೇನು ನೋಡ್ತಾ ಇದ್ದೀರಾ, ಇಲ್ಲೊಂದು ದೇವಸ್ಥಾನ ಇದೆ. बीच एदुरगड़े देवस्थान है, पब्लिक लोग होता है शिवरात्रि के दिन अभिषेक डालता हो। ओके, शिवलिंग जी का, अंदर शिवलिंग जी का मूर्ति है, नंदी का है, गणेश जी है, शिवलिंग है। कर्नाटक को आका हो तुम्हें? कर्नाटक हम लोग जाते हैं गदक, इधर अन्नावर। ओके, मैसूर को? अन्नावर जाता है। मैसूर में आए थे क्या? नहीं, अन्नावर जाता है। दसरा देखा नहीं? अन्नावर जाता है, मुर्डेश्वर को जाता है, और उधर ಹಾಗಾಗಿ ಈ ಒಂದು ಶಿವಾಲಯ ಬಹಳ ವಿಶೇಷವಾಗಿರುವಂಥದ್ದು. ಯಾಕೆಂದ್ರೆ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ, ಈಗ ಟೈಮ್ ದೇರ ಚಿಕ್ಕವೇ ಅಭಿ ಜಾನ ಆಮೆ. ये सॉल्टेड पानी नहीं, मीठा पानी आता है। मीठा पानी है, सामने समुद्र है, आप चेक कर सकते हैं, मीठा पानी है। ಓಕೆ ಓಕೆ ಓಕೆ. ನೋಡಿ, ಇದು ಸಿಹಿ ನೀರು, ಪಕ್ಕದಲ್ಲಿ ಸಮುದ್ರ ಇರೋದು. ನೋಡಿ, ಇದೇ ಸಮುದ್ರ, ನೋಡಿ ಇದೇ ಸಮುದ್ರ, ನೋಡಿ ಇದು ಸಮುದ್ರ, ಇದು ಪಕ್ಕದಲ್ಲಿ. ಇಲ್ಲಿ ಸಿಹಿ ನೀರು ಬಾವಿ ಇದೆ, ಅಂದ್ರೆ ಕೊಳ, ಶಿವಲಿಂಗನ ಕೊಳ ಇರೋದು. ನೋಡಿ, ಇದು ಅಂದ್ರೆ ಚಮಕ್ತಾರ ಅಂದ್ರೆ ಇದು. ಹಾಗಾಗಿ ಇದನ್ನ ಧಾರ್ಮಿಕ ನಂಬಿಕೆ ಅಂತ ಕೂಡ ಹೇಳ್ತೀವಿ ನಾವು ನೋಡ್ಬೇಕಾದಂತ ಧಾರ್ಮಿಕ ಇತಿಹಾಸ, ಹಾಗೇನೆ ಧಾರ್ಮಿಕ ಒಂದು ಏನು ಹೇಳ್ತಾರೆ, ಅದನ್ನ ಏನು ಹೇಳಬೇಕು ಅಂತಾನೆ ಅಷ್ಟು ವಿಚಲಿತ ಆಗ್ತಾ ಇದೆ ಮನಸ್ಸು ನಿಜರು. ನೋಡಿ, ಪಕ್ಕದಲ್ಲಿ ಇರೋವಂಥದ್ದು ಸಮುದ್ರ, ಇಲ್ಲಿ ಸಿಹಿ ನೀರಿನ ಕೊಳ, ಅಂದರೆ ಎಷ್ಟು ವಿಶೇಷವಾಗಿರುವಂಥ ಧಾರ್ಮಿಕ ಶಕ್ತಿ ಇದೆ ಅಂತ ನಾವು ನೋಡ್ಬೋದು ಇಲ್ಲಿ. ಹಾಗಾಗಿ ಸರ್ ಚಲಂಗೆ ಸಾಬ್ ನೋಡಿ, ಇದು ವಿಶೇಷವಾಗಿ ಇಲ್ಲುವಂಥದ್ದು. ಮತ್ತು ಹತ್ತಿ ಮರ, ಇದು ನಾವು ಏನು ಹತ್ತಿ ಮರ ಹೇಳ್ತೀವಿ ಸಾಮಾನ್ಯವಾಗಿ, ಹತ್ತಿ ಮರ ಇಲ್ಲಿ ಸಿಗಲ್ಲ, ಇಲ್ಲಿ ಕಾಜು ಮರಗಳು ಜಾಸ್ತಿ. ಆದರೆ ಹತ್ತಿ ಮರ ಇದೆಯಲ್ಲ ಇಲ್ಲಿ, ಅದು ವಿಶೇಷವಾದಂತಹ ಧಾರ್ಮಿಕ ಶಕ್ತಿ ಇಲ್ಲಿ. ಹಾಗಾಗಿ ನಂದಿ ಅಭಿಮುಖವಾಗಿರುವಂಥ ಶಿವನ ನಿಮಗೆ ತೋರಿಸ್ತಾ ಹೋಗ್ತೀನಿ, ಒಂದು ನಿಮಿಷ. ಪ್ರತಿಷ್ಠಾಪನೆ ಆಗಿರೋ ಶಿವಲಿಂಗ, ಅದು ಹಿಂದ್ಗಡೆ ಇರುವಂಥ ಕೊಳದಲ್ಲಿರುವಂಥ ಮಂದಿರ. ನಿಜಲು ಬಹಳ ಇದನ್ನ ಇಲ್ಲೆಲ್ಲ ಕೂಡ ನಾನು ಕರ್ಕೊಂಡು ಬರ್ತೀನಿ ನಮ್ಮ ಅಲಿಯನ್ಸ್ ಸ್ನೇಹಿತರನ್ನ. ಥ್ಯಾಂಕ್ ಯು ಭಯ್ಯ. ಅವರು तुम्हें कर्नाटक में आए तो मैसूर विजिट करो, बहुत अच्छा है मैसूर. मैसूर दसरा चलता है ना मैसूर. ಲೊಕೇಶನ್ ನೋಡಿ, ಇದು ಆಮೆ, ಇದು ಕಚ್ವಾ ಅಂದ್ರೆ ಆಮೆ.